ಪಿ ಇ ಸೈಡ್ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. 77 ರೂಪೀಸ್ ಇದೆ. ಸೊ ಇಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಸ್ಪೈಕ್ ಬರುತ್ತೆ ಅಲ್ಲಿ. ಸಿ ಚಾರ್ಟ್ ತೋರಿಸಿ. 23,500 ಪಿ ಇ ಚಾರ್ಟಲ್ಲಿ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಒಂದು ರಿಸ್ಕ್ನ ತೊಗೋಬೋದು. 77ಗೆ ಬೈ ಮಾಡಿ 68ವರೆಗೂ ಸ್ಟಾಪ್ ಲಾಸ್ನ ಇಡ್ಬೋದು. ಆ್ಯಂಡ್ ಇಲ್ಲಿಂದ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಸ್ಟಾಪ್ ಲಾಸ್ ಇಲ್ಲಿ ಮೂಮೆಂಟಮ್ ಬರ್ತಾ ಇದೆ. ಇದು ಮೂಮೆಂಟಮ್ ಬಂತು ನೋಡಿ. ಪಿ ಇ ಬೂಮಿಂಗ್ ಎಸ್, ಬಟ್ 80 ರೂಪೀಸ್ ಏನಿದೆಯಲ್ಲ ಅದನ್ನ ಮೂಮೆಂಟಮ್ ಕ್ರಾಸ್ ಮಾಡಬೇಕು ಕ್ಯಾಂಡಲ್ನಲ್ಲಿ. ಯಾಕಂದರೆ ಇಲ್ಲಿ ಸಪೋರ್ಟ್ ತೊಗೋತಾ ಇದ್ದಿದ್ದು ಸಿ. ಅದೇ ರೀತಿ ಪಿ ಇ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾಯಿದೆ. ಬ್ರೇಕ್ ಆದರೆ ಒಳ್ಳೆ ಮೂಮೆಂಟಮ್ ಬರುತ್ತೆ. ಬ್ರೇಕ್ ಆಗಿದೆ. ಈ ರಿಸ್ಕ್ ರಿವಾರ್ಡ್ನ ಒಂದು ಸ್ವಲ್ಪ ಈ ಕಡೆ ಇಡೋಣ. ಬ್ರೇಕ್ ಆಗಿದೆ, ಬಟ್ ಅದೇ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ ಅದರಲ್ಲಿ. ಅಲ್ಲೇ ಈ ಕ್ಯಾಂಡಲ್ 50%ಗಿಂತ ಕೆಳಗೆ ಬಂದಿದೆ ಆಲ್ಮೋಸ್ಟು. ಸೊ ಲಾಸ್ಟ್ ಕ್ಯಾಂಡಲ್ದು. ಸೊ ಇಲ್ಲಿ ಒಂದು ಮೇನ್ ಅಲ್ಲೇ ಸಸ್ಟೇನ್ ಆಗಬೇಕದು ಕ್ಯಾಂಡಲ್. ಡೌನ್ ಬಂದರೆ ಚಾನ್ಸಸ್ ಕಮ್ಮಿ ಆಗುತ್ತೆ ಅಲ್ಲಿ. ಪೂರ್ತಿ ಎನ್ಗಲ್ಪ್ ಮಾಡಿಬಿಡ್ತದು ಲಾಸ್ಟ್ ಕ್ಯಾಂಡಲ್ನ. ಮಾರ್ಕೆಟ್ನಲ್ಲಿ ನಿನ್ನೆ ಪಿ ಇ ಸೈಡು ತುಂಬ ಮೂಮೆಂಟಮ್ ಆಗಿದೆಯಲ್ಲ. ಸೊ ಇವತ್ತು ಪಿ ಇ ಸೈಡ್ ಪ್ಲ್ಯಾನಿಂಗ್ ಯಾರು ಮಾಡ್ತಾರೆ? ಇವಾಗ ಬೇಸ್ ಪ್ರೈಸ್ಗೆ ಬಂದಿದೆ ಪಿ ಇ ಸೈಡು. ಸೊ ನೀವು ಟ್ರೇಡ್ ತೊಗೊಂಡಿಲ್ಲ. ಎಸ್, ಮೂಮೆಂಟಮ್ ಕಾಣಿಸ್ತಾ ಇಲ್ಲ ಅಲ್ಲಿ. ಬ್ರೇಕ್ಔಟ್ ಆಗಿಲ್ಲ, ಬಟ್ ಅದು ಸೊ ಇಲ್ಲಿ ಬಂದರೆ ಮತ್ತೆ ರೀಟೆಸ್ಟ್ ಆಗಿ ಇಲ್ಲಿ ಸಪೋಸ್ ಇಲ್ಲೇನಾದರೂ ಬಂದರೆ ನಾನು ಒಂದು ಟ್ರೇಡ್ನ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ಇದೆಲ್ಲ ಇವ್ರದ್ದೆಲ್ಲ ಸ್ಟಾಪ್ ಲಾಸ್ ಹಿಟ್ ಆಲ್ಮೋಸ್ಟ್ ಮಾಡಿದೆ. ಇವಾಗ ಮಾರ್ಕೆಟ್ ಸಪೋಸ್ ಮೇಲೆ ಹೋಗ್ಬೇಕಂದ್ರೆ ಪ್ರೆಸ್ ಬೈಯರ್ನ ತೊಗೊಂಡು ಮೇಲೆ ಹೋಗುತ್ತೆ. ಸೊ ಇವಾಗ ಪ್ರೆಸ್ ಬೈಯರ್ ಆಲ್ಮೋಸ್ಟ್ ಲಾಸ್ಟ್ ಬೈಯರ್ಸ್ ಏನಿದ್ರಲ್ಲ ಅವರೆಲ್ಲ ಸ್ಟಾಪ್ ಲಾಸ್ ಹಿಟ್ ಮಾಡಿ ಹೋಗಿದ್ದಾರೆ. ಸಪೋಸ್ ಇದೇನಾದರೂ ಮತ್ತೆ ಇದೇ ಲೆವೆಲ್ಸ್ಗೆ 79 ರೂಪೀಸ್ಗೆ ಬಂದರೆ ನಾನು ಬೈ ಮಾಡ್ತೀನಿ. ಅದರ್ವೈಸ್ ಪಿ ಇನಲ್ಲಿ ಏನು ಪ್ಲ್ಯಾನ್ ಇಲ್ಲ. ಯಾಕಂದರೆ ಪಿ ಇ ಇವಾಗ ಡೌನ್ ಬರ್ತಾಯಿದೆ. ಸಪೋಸ್ ಇಲ್ಲಿವರೆಗೆ ಏನಾದರೂ ಹೋಯ್ತು ಅಂದರೆ 79ವರೆಗೂ ಮತ್ತೆ ಪ್ಲ್ಯಾನಿಂಗ್ ಮಾಡ್ಬೋದು. ಬಟ್ ಸಿ ಇನಲ್ಲಿ ನೋಡಿ ಮೂಮೆಂಟಮ್ ಬರ್ತಾಯಿದೆ. ನಾವು ಸಿ ಇನಲ್ಲಿ ಪ್ಲ್ಯಾನಿಂಗ್ ಯಾಕೆ ಮಾಡ್ತಿಲ್ಲ ಅಂದರೆ ಮಾರ್ಕೆಟ್ ನಿನ್ನೆ ಡೌನ್ ಇದೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾಯಿದೆ. ಇದು ಮಾರ್ಕೆಟ್ ಕಂಡೀಷನ್ಗೆ ಸಿ ಸೈಡೇ ಪ್ಲ್ಯಾನಿಂಗ್ ಮಾಡ್ಬೇಕು ನಾವು. ಬಟ್ ನಾವು ಅಪೋಸಿಟ್ ಡೈರೆಕ್ಷನ್. ಸಿ ಯಲ್ಲಿ ಮೂಮೆಂಟಮ್ ಬರ್ತಾ ಇದೆ. ಎಸ್, ಈ ರೇಂಜ್ ಏನು ಬ್ರೇಕ್ ರೆಸಿಸ್ಟೆನ್ಸ್ ಏನಿದೆಯಲ್ಲ ಅದು ಬ್ರೇಕ್ ಆಗಬೇಕು. 176 ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇದೆ. ಬಟ್ ಅದೇ ಪೊಸಿಷನ್ಗೆ ರೆಸಿಸ್ಟೆನ್ಸ್ನ ಫೇಸ್ ಮಾಡ್ತಾ ಇದೆ ಅದು ಪ್ರೀಮಿಯಮ್ನಲ್ಲಿ. ಬಟ್ ಇಲ್ಲಿ ಸಿನಲ್ಲಿ ಬೇಸ್ನ ರೆಡಿ ಮಾಡಿದೆ. ಈ ನೋಡಿ, ಈ ಬೇಸ್ ಏನಾದರೂ ಮತ್ತೆ ಬ್ರೇಕ್ ಆದರೆ ಡೌನ್ ಬರುತ್ತೆ. ಬಟ್ ಇಲ್ಲೇ ಸಸ್ಟೇನ್ ಆದರೆ ಇದರಲ್ಲಿ ಮೂಮೆಂಟಮ್ ಬರ್ಬೋದು. ಇವಾಗ ಇದೇನು ರೆಡ್ ಕ್ಯಾಂಡಲ್ ಇದೆಯಲ್ಲ, ಸೊ ಇಲ್ಲಿ ನೋಡಿ ವ್ಯಾಲ್ಯೂಮ್ ಎಷ್ಟು ಬಂದಿದೆ ಈ ರೆಡ್ ಕ್ಯಾಂಡಲಲ್ಲಿ, ಲಾಸ್ಟ್ ಕ್ಯಾಂಡಲ್ನಲ್ಲಿ. ಸೊ ಲಾಸ್ಟ್ ಕ್ಯಾಂಡಲ್ ಏನಾದರೂ ಬ್ರೇಕೌಟ್ ಕೊಟ್ಟರೆ ಇದರಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಬಟ್ ಬ್ರೇಕೌಟ್ ಕೊಡಬೇಕು.